ಹೇ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ವಿಜೇತ್ ಅಂತ. ನೀವು ನೋಡ್ತಾ ಇದ್ದೀರಾ ವಿಜೇತ್ ನೆಟ್ ಯೂಟ್ಯೂಬ್ ಚಾನೆಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಾರಂಥ ಕೆಂಪು ಬಟನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿದೆ. ನಾನು ಹಾಕುವಂಥ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಖಂಡಿತವಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತು ನಾನು ತಮ್ಮನೇಲಿ ನೋಡಿರ್ಬೇಕು ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿ ನಾನು ನೀಡ್ತಾ ಇದ್ದೀನಿ ಅಂತ. ರಕ್ತದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಹೆಚ್ಚಾಗಿ. ಸೊ ನಮ್ಮ ಬಾಡಿಯಲ್ಲಿ ರಕ್ತ ಸರಿಸುಮಾರು 5.5 ಲೀಟರ್ ರಕ್ತ ಇರುತ್ತೆ. ಆರೋಗ್ಯವಂತ ಪುರುಷ ಮಹಿಳೆಯರಲ್ಲಿ 5.5 ಲೀಟರ್ನಷ್ಟು ಬ್ಲಡ್ ಇರುತ್ತೆ. ಅದೇ ರೀತಿಯಾಗಿ ಇದು ತುಂಬ ಇಂಪಾರ್ಟೆಂಟ್, ನಮ್ಮ ಬಾಡಿಗೆ ಫಂಡಮೆಂಟಲ್ ಆಗಿ ಬೇಕಾಗಿರುವಂಥ ಫ್ಯೂಯಲ್ಲು. ಸೊ ಇದು ಈಗ ಒಂದು ವೆಹಿಕಲ್ಗೆ ಪೆಟ್ರೋಲು ಡೀಸೆಲ್ ಇಲ್ಲದೆ ಇದ್ದರೆ ಅದು ಯಾವ ಥರ ಮೂವ್ ಆನ್ ಆಗಲ್ವೋ ಮುಂದೆ, ಅದೇ ಥರ ನಮ್ಮ ಬಾಡಿ ಕೂಡ ವರ್ಕ್ ಮಾಡಬೇಕು ಅಂತಂದರೆ ಮುಂದೆ ಹೋಗ್ಬಿಟ್ಟು ಸೊ ನಮಗೆ ನೀಡೆಡ್ಡಾಗಿ ಫಂಡಮೆಂಟಲಾಗಿ ಬ್ಲಡ್ಡಿನ ಅವಶ್ಯಕತೆ ಬೇಕೇ ಬೇಕು. ಸೊ ಇಂಥ ಬ್ಲಡ್ಡು ದ್ರವ ಪದಾರ್ಥ ಮತ್ತು ಗಟ್ಟಿ ಪದಾರ್ಥವನ್ನು ಹೊಂದಿರುತ್ತೆ. ಸೊ ಈಗ ಬ್ಲಡ್ನ ದ್ರವ ಪದಾರ್ಥವನ್ನು ಪ್ಲಾಸ್ಮಾ ಅಂತ ಕರೀತಾರೆ. ಗಟ್ಟಿ ಪದಾರ್ಥವನ್ನು ಪ್ಲೇಟ್ಲೆಟ್ಸು, ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸನ್ನು ಹೊಂದಿರುತ್ತೆ. ಸೊ ನಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಪೂರ್ತಿ ಓವರ್ ಎಂಟೈರ್ ಬಾಡಿ. ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಸಿಸ್ಟಮ್ ಇದೆ. ಇದನ್ನು ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೂಲಕ ಬ್ಲಡ್ ಏನಾಗ್ತಾ ಇರುತ್ತೆ, ಸಪ್ಲೈ ಆಗ್ತಾ ಇರುತ್ತೆ ಓವರ್ ಬಾಡಿಯಲ್ಲಿ. ಓಕೆ, ಇದು ಆರ್ಟ್ರೀಸು, ವೆನ್ಸು ಮತ್ತು ಕ್ಯಾಪಿಲರೀಸ್ಗಳ ಮೂಲಕ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈಗ ಬ್ಲಡ್ಡಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡ್ತಕ್ಕಂಥ ಬ್ಲಡ್ ಏನಿರುತ್ತೆ ಅಂದರೆ ಶುದ್ಧವಾಗಿರುವಂಥ ಬ್ಲಡ್ಡನ್ನು ಆರ್ಟ್ರೀಸು ತೊಗೊಂಡು ಬಂದರೆ ಹೃದಯಕ್ಕೆ, ವೆನ್ಸ್ ಏನು ಮಾಡುತ್ತೆ, ಬೇಡವಾಗಿರೋಂಥ ಬ್ಲಡ್ಡನ್ನು ಮಾಡುತ್ತೆ, ಹೃದಯದಿಂದ ಹೊರಗಡೆ ಹಾಕುತ್ತೆ. ಕ್ಯಾಪಿಲರೀಸ್ ಏನು ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ಗಳನ್ನು ನಮ್ಮ ದೇಹಕ್ಕೆ ಏನು ನಾವು ಆಹಾರವನ್ನು ಸೇವಿಸ್ತೀವೋ ಅದರಿಂದ ಬರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆಯಿತು, ಪ್ರೋಟೀನ್ಸ್ ಆಯಿತು, ಇವುಗಳನ್ನು ಓವರ್ ನಮ್ಮ ಬಾಡಿಯಲ್ಲಿ ಎಲ್ಲ ದೇಹಕ್ಕೂ ಕೂಡ, ಎಲ್ಲ ಅಂಗಕ್ಕೂ ಕೂಡ ಅದನ್ನು ಸಪ್ಲೈ ಮಾಡ್ತಾ ಇರುತ್ತೆ. ಓಕೆ, ಇದು ರಕ್ತದ ಪರಿಚಲನೆಯ ಒಂದು ವಿಧಾನ. ಇದು ಪ್ಲಾಸ್ಮಾ ಅಂತ ಹೇಳಿದೆ. 55% ನಮ್ಮ ರಕ್ತದಲ್ಲಿ 55% ರಕ್ತದಲ್ಲಿ ಪ್ಲಾಸ್ಮಾ ಇರುತ್ತೆ. 45% ಪ್ಲೇಟ್ಲೆಟ್ಸು, RBC, WBC ಏನಿರುತ್ತೆ ಇದು 45% ಇರುತ್ತೆ. ಪ್ಲಾಸ್ಮಾವು RBC ಮತ್ತು WBCಯನ್ನು ದೇಹದ ಕಡೆಗೆಲ್ಲ ಸಾಗಿಸುವ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ನ್ಯೂಟ್ರಿಯೆಂಟ್ಸನ್ನು ಬಳಸುತ್ತದೆ ಮತ್ತು ಇದನ್ನು ಆಯುರ್ವೇದದಲ್ಲಿ ರಸಧಾತು ಅಂತ ನಾವು ಗುರುತಿಸ್ತೀವಿ. ಇದು ರಸಧಾತು ಅಂದರೆ ಏನು ನಾನು ಹೇಳಿದೆ ಪ್ಲಾಸ್ಮಾ. ಇದನ್ನು ನಾವು ಫಿಟ್ ಆಗಿರಬೇಕು ಅಂತ ಹೇಳಿದ್ರೆ, ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಏನು ಮಾಡುತ್ತೆ, ಇದು ಪ್ಲಾಸ್ಮಾ ಇಂಪಾರ್ಟೆಂಟಾಗಿ ನಮಗೆ ಬೇಕೇ ಬೇಕು. ಅದೇ ರೀತಿ ನಮ್ಮ ದೇಹಕ್ಕೆ ಬೇಡವಾಗಿರತಕ್ಕಂತಹ ಯೂರಿಯಾ ಏನಿರುತ್ತೆ, ಅಮೋನಿಯಾ ಏನಿರುತ್ತೆ, ಸೊ ಇವುಗಳನ್ನು ಲಿವರು ಕಿಡ್ನಿಗೆ ಕಳಿಸುತ್ತೆ. ಈ ಲಿವರ್ ಏನು ಮಾಡುತ್ತೆ, ಅವುಗಳನ್ನು ಶುದ್ಧಗೊಳಿಸುತ್ತೆ. ಅಂದರೆ ಅಮೋನಿಯಾ, ಯೂರಿಯಾವನ್ನು ದೇಹದಿಂದ ಡಿಟಾಕ್ಸಿಫೈ ಮಾಡಿಬಿಟ್ಟು ಮತ್ತು ಆ್ಯಸ್ ಇಟ್ ಈಸ್ ನಮ್ಮ ಶುದ್ಧವಾಗಿರುವಂಥ ದೇಹ, ಅಂದರೆ ಯೂರಿಯಾ ಅಮೋನಿಯಾವನ್ನು ತೆಗೆದಾಗ ಏನು ಉಳಿಯುತ್ತಲ್ಲ ಶುದ್ಧವಾದಂಥ ರಕ್ತ, ಆ ಶುದ್ಧವಾದಂಥ ರಕ್ತನ ಮತ್ತು ಆ್ಯಸ್ ಇಟ್ ಈಸ್ ಮತ್ತು ನಮ್ಮ ಹೃದಯಕ್ಕೆ ತಂದು ನಿಲ್ಲಿಸುತ್ತೆ. ಇನ್ನು ಕೆಂಪು ರಕ್ತ ಕಣಗಳು ನಮ್ಮ ಒಂದು ಹನಿ ರಕ್ತದಲ್ಲಿ ಸರಿಸುಮಾರು 50 ಲಕ್ಷಕ್ಕೂ ಅಧಿಕವಾದಂತಹ ಕೆಂಪು ರಕ್ತ ಕಣಗಳಿರ್ತವೆ. ಇವು ನರಮಂಡಲ ವ್ಯವಸ್ಥೆಗಳಲ್ಲಿ 120 ದಿನಗಳ ಕಾಲ ಬದುಕುಳಿಯಬಲ್ಲವು ಅಷ್ಟು ಇದಕ್ಕೆ ಸ್ಟ್ರೆಂತ್ ಇರುತ್ತೆ. ಬೋನ್ ಮ್ಯಾರೋ ರಕ್ತವನ್ನು ಉತ್ಪತ್ತಿ ಮಾಡುತ್ತೆ ಅಂತ ನಾನು ಮೊದಲೇ ಹೇಳಿದೆ. ಪ್ರತಿ ನಿಮಿಷ ಬೋನ್ ಮ್ಯಾರೋ ಸರಿಸುಮಾರು 25 ಲಕ್ಷ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಥ್ರೂ ಔಟ್ ನಮ್ಮ ಬಾಡಿಯಲ್ಲಿ ಆಕ್ಸಿಜನನ್ನು ಸಪ್ಲೈ ಮಾಡ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿಯಿಂದ. ಇವುಗಳು ಹಿಮೋಗ್ಲೋಬಿನ್ನ ಹೊಂದಿರ್ತದೆ. ಅದೇ ರೀತಿ ಹಿಮೋಗ್ಲೋಬಿನ್ ಐರನ್ ಕಂಟೆಂಟನ್ನು ಹೊಂದಿರುತ್ತೆ. ಐರನ್ ಕಂಟೆಂಟ್ ಅಂತಂದರೆ ಐರನ್ ಅಂದರೆ ಕಬ್ಬಿಣದ ಧಾತುವನ್ನು ಇದು ಹೊಂದಿರುತ್ತೆ. ಸೊ ಅದೇ ರೀತಿ ಪ್ಲೇಟ್ಲೆಟ್ಸ್ಗಳು ಮಾನವನಲ್ಲಿ ಸರಿಸುಮಾರು 4-5 ಲಕ್ಷಗಳು ಪ್ಲೇಟ್ಲೆಟ್ಸ್ಗಳು ಇರುತ್ತದೆ. ಅದೇ ರೀತಿ ಇದು ಪ್ಲೇಟ್ಲೆಟ್ಸ್ಗಳನ್ನು ಕೂಡ ಬೋನ್ ಮ್ಯಾರೋನೇ ಉತ್ಪತ್ತಿ ಮಾಡುತ್ತೆ. ಇದು ನೋಡಿ ನ್ಯೂಕ್ಲಿಯಸ್ಸನ್ನು ಹೊಂದಿರೋದಿಲ್ಲ ಪ್ಲೇಟ್ಲೆಟ್ಸು. ಸೊ ಅಷ್ಟೇ ಅಲ್ಲದೆ
ಸೊ ಇವು ಪ್ಲೇಟ್ಲೆಟ್ಸ್ಗಳು DNA ಹೊಂದಿರುತ್ತೆ, ನ್ಯೂಕ್ಲಿಯಸ್ನ ಹೊಂದಿರೋದಿಲ್ಲ. ಇದರ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಕಡಿಮೆ ಇರುತ್ತೆ. ಅಂದರೆ ಭಾಳ ಬೇಗ ನೀವು ಮರಣ ಹೊಂದಬಹುದು. 3-4 ದಿನಗಳ ಕಾಲ ಮಾತ್ರ ಇವು ರಕ್ತದಲ್ಲಿ ಇರ್ತದೆ. ಆದ ನಂತರ ಮತ್ತೆ ಬದುಕುತ್ತೆ, ಮತ್ತೆ ಸತ್ತೋಗುತ್ತೆ. ಅದೇ ಪ್ಲೇಟ್ಲೆಟ್ಸ್ಗಳಲ್ಲಿ ಮತ್ತೆ ಯಾವ ಪ್ಲೇಟ್ಲೆಟ್ಸ್ಗಳು ಸತ್ತಿರುತ್ತಲ್ಲ ಅವು ಮತ್ತೆ ಬೇರೆ ಪ್ಲೇಟ್ಲೆಟ್ಸ್ಗಳು ಇದರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಇದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇದ್ರದ್ದು ಮೆಜರ್ಮೆಂಟ್ ನೋಡೋದಾದರೆ ಇಷ್ಟಿರಬೇಕು ಅಂತಂದು ಹೇಳಿದ್ರೆ ಸರಿಸುಮಾರು 4.5 ಲಕ್ಷ ಮ್ಯಾಕ್ಸಿಮಮ್ ಇರಬೇಕು, ಲ್ಯಾಕ್ಸ್ ಅಷ್ಟು ಪ್ಲೇಟ್ಲೆಟ್ಸ್ಗಳಿರಬೇಕು. ಮಿನಿಮಮ್ ಅಂದ್ರೂ 1.5 ಲಕ್ಷನಾದರೂ ಮಿನಿಮಮ್ ಇರಲೇಬೇಕು. ಸಪೋಸ್ 1 ಲಕ್ಷ ಆಯಿತು, 80,000 ಪ್ಲೇಟ್ಲೆಟ್ಸ್ಗಳು ನಮ್ಮ ಬಾಡಿಯಲ್ಲಿ ಇದ್ದರೆ ಇದು ದೇಹಕ್ಕೆ ಅಪಾಯಕಾರಿ ಅಂತಲೇ ಹೇಳ್ಬೋದು. ಅದೇ ರೀತಿ ವೈಟ್ ಬ್ಲಡ್ ಸೆಲ್ಸು. ಈ ವೈಟ್ ಬ್ಲಡ್ ಸೆಲ್ಸು ನಾನು ಹೇಳಿದೆ, ಈ ಪ್ಲೇಟ್ಲೆಟ್ಸ್ಗಳಿಗೆ DNA ಇರುತ್ತೆ. ಆದರೆ ವೈಟ್ ಬ್ಲಡ್ ಸೆಲ್ಸ್ಗೆ DNA ಇರೋದಿಲ್ಲ, ನ್ಯೂಕ್ಲಿಯಸ್ ಇರುತ್ತೆ. ಆದರೆ ಇನ್ನೊಂದೇನು ವ್ಯತ್ಯಾಸ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ಗೂ ಮತ್ತು ವೈಟ್ ಬ್ಲಡ್ ಸೆಲ್ಸ್ಗೂ, ವೈಟ್ ಬ್ಲಡ್ ಸೆಲ್ಸು ತುಂಬ ದೊಡ್ಡದಿರುತ್ತೆ ಕಂಪೇರಿಟಿವ್ಲಿ ಪ್ಲೇಟ್ಲೆಟ್ಸ್ಗೆ ಕಂಪೇರ್ ಮಾಡಿದರೆ ವೈಟ್ ಬ್ಲಡ್ ಸೆಲ್ಸು ತುಂಬ ದೊಡ್ಡದಾಗಿರುತ್ತೆ. ಅದೇ ರೀತಿಯಾಗಿ ಇವುಗಳು ಮಾನವನಲ್ಲಿ ಭಾಳ ಅಂದರೆ 20,000ದಷ್ಟು ಮಾತ್ರ ಏನು ವೈಟ್ ಬ್ಲಡ್ ಸೆಲ್ಸನ್ನು ನಾವು ಕಾಣ್ಬೋದು. ಇವು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತು ಇದನ್ನು ಲಿಂಫೋ, ಲಿವರ್, ಸ್ಪ್ಲಿನ್, WBCಯಲ್ಲಿ ಕೂಡ ಇದು ಅಂದರೆ ಇದರಲ್ಲಿ ಕೂಡ WBC ಕಂಡು ಬರುತ್ತೆ. ಸೊ ಇದು ದೇಹದ ಹೊರಗಿನಿಂದ ಬರುವ ಬ್ಯಾಕ್ಟೀರಿಯಾಗಳನ್ನು ತಡೆದುಬಿಟ್ಟು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ನೀಡ್ತದೆ. ಒಂದು ವೇಳೆ RBC ಏನಾದರೂ ಕಡಿಮೆ ಆದರೆ ಮನುಷ್ಯನಿಗೆ ನಿಶಕ್ತಿ ಬರುತ್ತೆ, ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಮರೆವು, ಗಂಭೀರವಾದಂಥ ಕಾಯಿಲೆಗಳಿಂದ ಮನುಷ್ಯ ತುತ್ತಾಗ್ತಾನೆ. ನೋಡಿ, ಏನಾದರೂ ಒಂದು ಕಾಯಿಲೆ ಆದರೆ ಅದಕ್ಕೆ ಹೇಳೋದು ಡಾಕ್ಟ್ರು, ಏನಾದರೂ ಪದೇ ಜ್ವರ ಈ ಥರ ಏನಾದರೂ ಆಗ್ತಾಯಿದ್ರೆ ಫಸ್ಟು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಅದರಲ್ಲಿ RBCಯನ್ನು ಪ್ರೆಸೆಂಟ್ ಮಾಡಿ ಹೇಳಿರ್ತಾರೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ RBC ಹೆಚ್ಚು ಏರುಪೇರು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಿರ್ತಾರೆ. ಅದೇ ರೀತಿ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಆಕ್ಸಿಜನನ್ನು ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ರೆಡ್ ಬ್ಲಡ್ ಸೆಲ್ಸ್ ನಾನು ಮೊದಲೇ ಹೇಳಿದೆ. RBC ಏನು ಮಾಡುತ್ತೆ, RBC ನಮ್ಮ ಬಾಡಿಯಲ್ಲಿ ಆಕ್ಸಿಜನನ್ನು ಥ್ರೂ ಔಟ್ ನಮ್ಮ ಬಾಡಿಯಲ್ಲಿ ಕ್ಯಾರಿ ಮಾಡ್ತಾ ಇರುತ್ತೆ. ಅದೇ ರೀತಿ ಏನು ಡೈಆಕ್ಸೈಡನ್ನು ಅದನ್ನು ರಿಮೂವ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿಯಿಂದ, ಎಕ್ಸಿಸ್ಟ್ ಮಾಡ್ತಾ ಇರುತ್ತೆ. ಸೊ ಅದ್ರ ಸಲುವಾಗಿ ಮತ್ತು ಅದೇ ರೀತಿಯಾಗಿ ಈ ಪ್ಲೇಟ್ಲೆಟ್ಸ್ಗಳು ಏನಾದರೂ ಕಡಿಮೆ ಆದರೆ ಮನುಷ್ಯನ ಮೂಗು, ಬಾಯಿಗಳಿಂದ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್ನಿಂದ ಬ್ಲೀಡಿಂಗ್ ಆಗುತ್ತೆ. ರಕ್ತ ಹೊರಗಡೆ ಬರುವಂಥದ್ದು, ಬ್ಲೀಡಿಂಗ್ ಎಲ್ಲ ಆಗುತ್ತೆ. ಅದೇ ರೀತಿ WBC ವೈಟ್ ಬ್ಲಡ್ ಸೆಲ್ಸ್ ಏನಾದರೂ ಕಡಿಮೆ ಆದರೆ HIV, ಏಡ್ಸ್ನಂತಹ, ಟ್ಯೂಬರ್ಕ್ಯುಲೋಸಿಸ್ನಂತಹ, ವೈರಲ್ ಇನ್ಫೆಕ್ಷನ್ನಂತಹ ಕಾಯಿಲೆಗಳಿಗೆ ಗೊತ್ತಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದಾಗಿತ್ತು ನನಗೆ ಗೊತ್ತಿರುವಂಥ ಮಾಹಿತಿ ಬ್ಲಡ್ ಬಗ್ಗೆ. ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ಒಂದು ವೀಡಿಯೋದಲ್ಲಿ ಈಗ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಬ್ಲಡ್ ಗ್ರೂಪ್ಸ್ಗಳ ಬಗ್ಗೆ ಹೇಳ್ತೀನಿ. ಬ್ಲಡ್ ಗ್ರೂಪ್ಸ್ಗಳಿಗೆ ಯಾವ ಒಂದು ಬ್ಲಡ್ ಗ್ರೂಪ್ಸ್ ಇರುತ್ತೆ, ಸೊ ಬ್ಲಡ್ ಗ್ರೂಪ್ಸ್ಗಳ ಒಬ್ಬೊಬ್ಬರ ದೇಹದ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಸೊ ಇದ್ರ ಬಗ್ಗೆ ನಾನು ಎಲ್ಲವನ್ನು ತಿಳ್ಕೊಂಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್.